ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯೂಟ್ಯೂಬ್ ಚಾನಲ್ಲು. ಕಾರ್ನರ್ ಸೆಕೆಂಡ್ ಮನೆ ಬರುತ್ತೆ. ಕಾರ್ನರ್ ಸೆಕೆಂಡ್ ಮನೆ ನಿಮಗೆ ಹೇಳೋಕ್ಕಿಂತ ಮುಂಚೆ ರಸ್ತೆ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಆ ಮನೆಗೆ ಆಪೋಸಿಟು 30 ಫೀಟ್ ರಸ್ತೆ ಇಲ್ಲಿದೆ. ಇನ್ನೊಂದು ಪ್ಯಾರಲಲ್ ಆಗಿ 50 ಅಡಿ ರಸ್ತೆ ಇಲ್ಲಿ ಸಿಗುತ್ತೆ. ಆಮೇಲೆ ಎದುರುಗಡೆಗೆ ವೆಹಿಕಲ್ಗಳು ಓಡಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ, ಅದು 80 ಫೀಟ್ ರೋಡು. ಬನ್ನರಘಟ್ಟ ಟು ಕನಕಪುರ A to B ಅಟ್ಯಾಚ್ ಆಗಿರುವಂತಹ ರಸ್ತೆಗೆ ಮನೆ ಇದಿರುತ್ತೆ. ಕಾರ್ನರ್ ಸೆಕೆಂಡಲ್ಲಿ ಈ ಮನೆ ಸಿಗುತ್ತೆ. ಇದು ನಮಗೆ ನಾರ್ತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು, 20/30 BDA, ಆಂಜನಪುರ 10th ಬ್ಲಾಕು, ಬ್ಯಾಂಗ್ಳೂರು. ಇಲ್ಲಿ ಇರುವಂತಹ ಮನೆ ಇದು. ಫ್ರಂಟ್ ಎಲಿವೇಶನ್ ಇದು ಮನೆಯದು. ರಸ್ತೆ ನೋಡಿ, ಹೀಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ 80 ಫೀಟ್ ರೋಡು, ಇದು 30 ಫೀಟ್ ರೋಡು. ಕಾರ್ನರ್ ಸೆಕೆಂಡಲ್ಲೇ ಬರುತ್ತೆ. ಒಂದು ಓಪನ್ ಗೇಟು ಮತ್ತು 4 ಡಬಲ್ ಗೇಟ್ ಕೊಟ್ಟಿದ್ದಾರೆ ಕಾರ್ಗಳೆಲ್ಲ ನಿಲ್ಲಿಸೋದಕ್ಕೆ. ಇಲ್ಲಿ ನಿಮಗೆ ಸ್ಟೋನ್ ವಾಲ್ ಕ್ಲೈಂಡಿಂಗು, ಸ್ಟ್ರಕ್ಚರ್ ವಾಲ್ ಪೇಂಟಿಂಗ್ನ ಕೊಟ್ಟಿರುವಂಥದ್ದು. ಇದು ನಮಗೆ ನಾರ್ತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು, 20/30 BDA ವಿತ್ ಲಿಫ್ಟ್ ಇರುವಂತಹ ಮನೆ ಇದು. ಒಳಗಡೆ ಹೋಗೋಣ. ಈ ವಾಕಿಂಗ್ ಗೇಟಿಂಗ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸ್ಟೇರ್ ಕೇಸ್ ಇದೆ. ಅದ್ರ ಬಲಭಾಗದಲ್ಲೇ ಫುಲ್ ಪಾರ್ಕಿಂಗ್ ಲೇಔಟ್ ಕೊಟ್ಟಿದ್ದಾರೆ. ಮೇನ್ ಗೇಟ್ ಇದು ತೋರಿಸಿದ್ನಲ್ವ, 4 ಡಬಲ್ ಸಿಗುತ್ತೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಅಲ್ಲಿದೆ. ಶೂ ರ್ಯಾಕು ಎಲ್ಲ ಇಲ್ಲಿಟ್ಕೋಬೋದು. ಇದು 12ರಿಂದ 14,000 ಲೀಟರ್ ಸಂಪ್ ಇರುತ್ತೆ. ಪರ್ಮನೆಂಟ್ ಕಾವೇರಿ ಮೀಟರ್ ಇವರೇ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. 2 ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ಸ್ಪೇಸ್ ಅಷ್ಟು ತೊಗೊಂಡಿದೆ. 2x4 ವೆಟ್ರಿಫೈಡ್ ಟೈಲ್ಸ್ ನಿಮಗೆ 6 ಅಡಿವರೆಗೂ ಹೈಟ್ ಆಗಿದೆ. ಫಾಲ್ ಸೀಲಿಂಗ್ POP ಮಾಡಿಕೊಟ್ಟಿದ್ದಾರೆ. ಸೆಟ್ ಬ್ಯಾಕಲ್ಲಿ ನಿಮಗೆ MS ರೈಲಿಂಗ್ಸು ವೆಂಟಿಲೇಷನ್ಗೆ ಬಿಟ್ಟಿದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರಿಂದನೇ ನಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಪಕ್ಕದಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಗ್ಯಾಸ್ ಇಲ್ಲಿ ಇಟ್ಕೋಬೋದು. ಇದೊಂದು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲುಕ್ಕು ಕ್ಲಿಯರಾ. ಲಿಫ್ಟ್ ಇದ್ದು 20/30 ಫೀಟ್ ರೋಡು BDAದಲ್ಲಿ ಮನೆ ಒಂದು ಎಕ್ಸಲೆಂಟಾಗಿರೋದನ್ನ ನೋಡ್ತಿದ್ದೀರಾ. ಇದು ನಿಮಗೋಸ್ಕರನೇ. ವಿಡಿಯೋ ಕೊನೆಯಲ್ಲಿ ಮನೆಯ ಪ್ರೈಸು ಮತ್ತು ಅಕ್ಕಪಕ್ಕ ಏನು ಸಿಗುತ್ತೆ ಅಂತ ಫುಲ್ ಡೀಟೇಲ್ಸ್ ಇರ್ತೀನಿ, ನೋಡ್ತಾಯಿರಿ. 3 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಗ್ರಾನೈಟ್ ಬಂದು ನಿಮಗೆ ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟು, ಆ್ಯಂಟಿಸ್ಕಿಡ್ಡು ಚೆನ್ನಾಗಿದೆ. ಇದು 304 ಗೇಜ್ SS ರೈಲಿಂಗ್ಸು, ಅದಕ್ಕೆ ಟೀಕುಡ್ ಪಿಲ್ಲರು. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ವಿತ್ ಬಾರ್ಡರ್ ನಿಮಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಸರಿನಾ. ಇಲ್ಲಿ ಸ್ವಲ್ಪ ವರಾಂಡ ಬಿಟ್ಟಿದ್ದಾರೆ. ನಿಮಗೆ ಚೇರ್ಗಳೆಲ್ಲ ಹಾಕೊಂಡು ಬೇಕಾದ್ರೆ ಕೂತ್ಕೋಬೋದು. ಟಫನ್ ಗ್ಲಾಸು 12 mm 4 ಅಡಿ ವೈಡ್ ಆಗಿದೆ. ಅದಕ್ಕೆ SS ರೈಲಿಂಗ್ಸ್ ಅಟ್ಯಾಚ್ ಆಗಿದೆ. ತುಂಬ ಡೀಸೆಂಟಾಗಿರುವಂತಹ ಏರಿಯಾ ಇದು. ಮೇಲಿಂದ ನಮಗೆ ಈ ಥರ ನೋಡಲಿಕ್ಕೆ ಸಿಗುತ್ತೆ. ಮೇನ್ ಡೋರ್ ಬಗ್ಗೆ ಹೇಳ್ತೀನಿ. ಟೀಕುಡ್ಡಲ್ಲಿ ಮಾಡಿದ್ದಾರೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಈ ಪ್ಯಾಟ್ರನ್ ಕೂಡ ಹುಡುಕಿ ಮಾಡಿರುವಂಥದ್ದು. ಡಿಸೈನ್ ಚೆನ್ನಾಗಿದೆ. 3D ಪ್ಯಾಟ್ರನ್ ಇದು. ಈಸ್ಟ್ ಫೇಸ್ ಮೇನ್ ಡೋರ್ ಇರುತ್ತೆ. ಗೆಳೆಯರೀಗ ನೀವು ನೋಡ್ತಾ ಇರೋದು ಹಾಲು. ಓಕೆ, ಈ ಹಾಲಲ್ಲಿ ನಮಗೆ ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ ಮಾಡಿ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕಲ್ಲಿ ಕವರ್ ಮಾಡಿ ಮಿಡ್ಲಲ್ಲಿ ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಟ್ಸ್ ಅಮೇಝಿಂಗ್ ಲುಕ್. POP ಫಾಲ್ ಸೀಲಿಂಗು, PVC ಫಾಲ್ ಸೀಲಿಂಗು ಆ್ಯಂಡ್ ರೊಟೇಟ್ ಝೂಮರ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಸೋಫಾ ಸೆಟ್ನ ನಾವು ಯು ಶೇಪಲ್ಲಿ ಆರಾಮಾಗಿ ಇಟ್ಕೋಬೋದು. ಅಷ್ಟು ದೊಡ್ಡ ಹಾಲ್ ಇದು ಬರುತ್ತೆ. ಈಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ವಾಲ್ ಕ್ಲೈನಿಂಗ್ ಎಲ್ಲ ರ್ಯಾಫ್ಟರ್ ಮತ್ತು ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂತಹ TV ಕ್ಯಾಬಿನೆಟ್ ಸಿಗುತ್ತೆ.
ವಾಲ್ ಮೌಂಟ್ ಎಲ್ಲ. ಟಿ ವಿ ಈಸಿಯಾಗಿ 90 ಡಿಗ್ರಿ ಆಪೋಸಿಟಲ್ಲಿ ಕಾಣಿಸುತ್ತೆ. ಮತ್ತು ಈ ಮನೆಗೆ ವೆಂಟಿಲೇಷನ್ ಅಂತ ಬಂದರೆ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇದೆಯಲ್ವಾ, ಮೇನ್ ಡೋರಿಂದ ಅಲ್ಲಿದ್ದ ಗಾಳಿ ಬೆಳಕು ಬರುತ್ತೆ. ಇಲ್ಲಿ ಬಿಗ್ ವಿಂಡೋ ಕೊಟ್ಟಿದ್ವಿ ರಸ್ತೆ ಸೈಡೆ, 4 ಅಡಿ ಮತ್ತು 6 ಅಡಿ ಇದೆ. ಅದಕ್ಕೆ 4 ಶಟರ್ಗಳು ಬರುತ್ತೆ. ಈ ನಾರ್ತ್ ಈಸ್ಟ್ ಕಾರ್ನರಿಂದ ಕ್ರಾಸ್ ವೆಂಟಿಲೇಷನ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ನಿಮಗೆ ಆ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಮೇನ್ ಅಟ್ರಾಕ್ಷನ್ನು ಹಾಲೇ, ಯಾಕಂದರೆ ಇಟಾಲಿಯನ್ ಮಾರ್ಬಲ್ಲು ಲಕ್ಸುರಿಯಾಗಿ ಕೊಟ್ಟಿದ್ದಾರೆ. ಇದು ವಿಂಡೋ ಆಪೋಸಿಟಿಂದ ನಿಂತ್ಕೊಂಡು ನೋಡಿದರೆ ಸ್ಟೇರ್ ಕೇಸ್ ಆಗಲಿ ಅದೆಲ್ಲ ನೋಡ್ತಾ ಇದ್ದೀರಾ. ನೋಡಿ, ಅಲ್ಲಿ ಎಲ್ಲ ಮನೆಗಳಲ್ಲಿ ತಲೆಗೆ ಅಟಿಯುತ್ತೆ ಹೋಗಿ ನಿಂತ್ಕೊಂಡ್ರೆ. ಇದು ನಿಮಗೆ 6.5 ಅಡಿ ಹೈಟ್ ಆಗಿದೆ. ಅಲ್ಲಿ ಕೂಡ ನೀವು ನಿಂತ್ಕೊಂಡ್ರೆ ಏನೂ ತಲೆಗೆ ಅಟಿಯೋದಿಲ್ಲ. ಇದೊಂದು ಹಾಲ್ನ ಲುಕ್ ಆಯಿತು. ಈಗ ಈ ಸ್ಟೇರ್ ಕೇಸ್ ಮಿಡ್ಲಲ್ಲಿ ನಮಗೆ 3.5 ಇಂದ 4 ಅಡಿ ಡಿಸ್ಟೆನ್ಸ್ ಇದೆ. ಇದು ಲಿಫ್ಟ್ ಪ್ರಾವಿಷನ್ನು. 4 ಜನ ಓಡಾಡೋ ಥರ ಲಿಫ್ಟ್ನ ಹಾಕಿ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ಲು. ಈಗ ಅಡುಗೆ ಮನೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ ಸಿಗುತ್ತೆ. CNC ಕಟ್ಟಿಂಗಲ್ಲಿ ಮಾಡಿದ್ದಾರೆ. ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈ ಮನೆಗೆ ತುಂಬ ಅಚ್ಚುಕಟ್ಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಗೆಳೆಯರೆ, ಈಗ ನನ್ನ ಆಪೋಸಿಟು ಅಂದರೆ ನಿಮ್ಮ ಮುಂದೆ ಒಂದು ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ. ಅಡುಗೆ ಮನೆ ಹೇಗಿದೆ ಅಂತಂದರೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ನಿಮಗಲ್ಲಿ ವಾಟರ್ ಪ್ಯೂರಿಫೈ ಮತ್ತು ಇಲ್ಲಿ ಒಲೆ ಇಟ್ಕೊಳ್ಳೋದಕ್ಕೆ, ಗ್ಯಾಸ್ ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಚಿಮ್ನಿನ ಇಟ್ಕೊಳ್ಳೋದಕ್ಕೆ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಆಗಿರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸು ಇರುತ್ತೆ ವಿತ್ ಪ್ಯಾಂಟ್ರಿ ಯೂನಿಟ್ಟು. ವೆಂಟಿಲೇಷನ್ಗೆ ವಿಂಡೋ, ಪ್ರತಿಯೊಂದು ವಿಂಡೋ ವಾಸ್ಕಲ್ ಎಲ್ಲ ನಿಮಗೆ ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂಥದ್ದು. ಎಲ್ ಶೇಪ್ ಓವರ್ ಹೆಡ್ ವಾರ್ಡ್ರೋಬ್ ಸಿಗುತ್ತೆ. ಅದರಲ್ಲಿ ನಿಮಗೆ ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು. ಸ್ಪೇಷಿಯಸ್ ಒಂದು ಕಿಚನ್ ಹಾಲು, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಹೆಣ್ಮಕ್ಳು. ಇಲ್ಲಿ ಒಂದು ಯುಟಿಲಿಟಿ ಅಂತ ಮಾಡಿದ್ದೀವಿ. ಯುಟಿಲಿಟಿದಲ್ಲಿ ವಾಲ್ ಫ್ಯಾಂಡಿಂಗು 2x4 ಬೆಟ್ರಿಫಿಟ್ ಟೈಲ್ಸ್ ಇದೆ. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ ಬರುತ್ತೆ, ಹ್ಯಾಂಡ್ ವಾಶ್ ಏರಿಯಾ, ಮತ್ತು ಫ್ಲೋರಿಂಗೆಲ್ಲ ನಿಮಗೆ ಗ್ರ್ಯಾನೈಟು ಲಪತ್ರ. ಇಲ್ಲಿ ವಾಲ್ ಮೌಂಟ್ ಒಂದು ಕಮೋಡ್ ಸಿಗುತ್ತೆ. ವೆಂಟಿಲೇಷನ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ವಿಂಡೋ ಎಲ್ಲ ಇದೆ. ಆಯಿತಾ? ಈಗ ಡೈನಿಂಗ್ ಹಾಲ್ ಏರಿಯಾ ನೋಡಿ. ನೀವು ಇಲ್ಲಿ 4 ರಿಂದ 6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಫ್ರಿಡ್ಜ್ ಪಾಯಿಂಟ್ ನಿಮಗೆ 2 ಕಡೆ ಇದೆ, 3 ಕಡೆ ಇದೆ. ಅಲ್ಲೊಂದು ಇಟ್ಕೋಬಹುದು, ಇಲ್ಲೊಂದಿದೆ, ನೀವು ಸೈಡಲ್ಲಿ ಇಟ್ಕೋಬಹುದು. ಅಥವಾ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಕೂಡ ನಿಮಗೆ ಪಾಯಿಂಟ್ ಸಿಗುತ್ತೆ. ಅದು ವಾಲ್ ಕ್ಲೈನಿಂಗ್ ಆಗಿರೋದಂತೂ ವಾಲ್ಪೇಪರ್. ಪೂಜಾ ರೂಮ್ ಇದೆ. ಆ ಪೂಜಾ ರೂಮ್ ಆಪೋಸಿಟ್ ನಿಮಗೆ ಇಲ್ಲಿ ಮೈಕ್ರೋವೇವು, ಮಿಕ್ಸರು ಏನಾದ್ರು ಇಟ್ಕೊತೀರಂದರೆ ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ. ಕೆಳಗಡೆಗೆ ಡ್ರಾಯರ್, ಓಪನ್ ಡೋರ್ ವಾರ್ಡ್ರೋಬರ್ ಇದೆ. ಮತ್ತು ಇಲ್ಲಿ ಡ್ರೈ ವೆಜಿಟೇಬಲ್ಸ್ ಎಲ್ಲ ಇಟ್ಕೋಬೋದು. ಪ್ಲ್ಯಾನಿಂಗ್ ವೈಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಪ್ಯಾಂಟ್ರಿ ಯೂನಿಟ್ಟು ಹತ್ತಿರ ಇದ್ದೀನಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಗ್ಲಾಸಲ್ಲಿ ಮಾಡಿರುವಂಥದ್ದು ಚೆನ್ನಾಗಿದೆ. ಗೆಳೆಯರು, ಈಗ ಪೂಜಾ ರೂಮು. ಪೂಜಾ ರೂಮ್ಗೆ ವಾಲ್ ಕ್ಲೈನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. CNC ಕಟ್ಟಿಂಗಲ್ಲಿ ಮಾಡಿರುವಂತಹ ಡೋರ್ ಆಗಿರುತ್ತೆ ಮತ್ತು ಗ್ಲಾಸು ಫಿಟ್ ಮಾಡಿದ್ದಾರೆ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಸ್ಪೇಸಿಯಸ್ ಜಾಗ ಇದೆ. ಪೂಜಾ ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಫ್ರೇಮ್ ಇದೆ, ಅಂದರೆ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಇಟ್ಕೋಬೋದು. ಸಾಮಗ್ರಿ ಎಲ್ಲ ಕೆಳಗಡೆ ಇಟ್ಕೋಬೋದು. 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈನಿಂಗು, ಓಮ್ ಪ್ಯಾಟರ್ನಲ್ಲಿ ಇರುವಂತಹ CNC ಕಟ್ಟಿಂಗು, ಫಾಲ್ ಸೀಲಿಂಗು. ಇದು ಒಂದು ಫುಲ್ಲು ಫಸ್ಟ್ ಫ್ಲೋರ್ನ ಹಿಸ್ಟ್ರಿ. ಈ ಮನೆದು ಫುಲ್ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮನೆ. ಮೇಲ್ಗಡೆ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಟಾಲಿಯನ್ ಮಾರ್ಬಲಲ್ಲಿ ಮಾಡಿರುವಂತಹ ಸ್ಟೇರ್ ಕೇಸ್ ಸಿಗುತ್ತೆ. ಟೋಟಲ್ 3 ಅಡಿ ಇದೆ. ಟೀಕುಡ್ ಪಿಲ್ಲರು, SS ರೇಲಿಂಗ್ಸ್, 304 ಗೇಜು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್, ಸಾಲಿಡ್ ಪಿಲ್ಲರ್ಗಳು ಸಿಗುತ್ತೆ. ವೆಂಟಿಲೇಷನ್ ನಮಗೆ ಆ ಕಡೆಯಿಂದ ಬಂದ್ರೂ ಈ ಕಡೆ ಕವರ್ ಆಗಬೇಕು. ಈ ವಿಂಡೋ ಅಥವಾ ಡೋರಿಂದ ಬಂದಿರುವಂತಹ ಗಾಳಿ ಬೆಳಕು ಇಲ್ಲಿಂದ ಪಾಸ್ ಆಗಬೇಕು. ಆ ಥರ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಫುಲ್ ಕ್ಲಿಯರಿಟಿಯಾಗಿ ತೋರಿಸಿದ್ದೀನಿ.
ಈಗ ಸೆಕೆಂಡ್ ಫ್ಲೋರು, ನಮಗೆ ಸೆಕೆಂಡ್ ಫ್ಲೋರಲ್ಲಿ ಕಾಮನ್ನಾಗಿ ಎಲ್ಲರೂ ಸ್ಟಡಿ ಕ್ಯಾಬಿನೆಟ್ ಕೊಡ್ತಾರೆ, ಬಟ್ ಇಲ್ಲಿ ಲಿಫ್ಟ್ ಇರೋದ್ರಿಂದ ಲಿಫ್ಟ್ನ ಯೂಸ್ ಮಾಡಿದ್ದೀವಿ. ಬಲಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಎರಡು ಭಾಗದಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಆ ಎರಡು ಮಧ್ಯದಲ್ಲಿ ಲಿಫ್ಟು. ನೋಡಿದ್ದೀರಾ? ಆಯಿತು. ಈಗ ಮಾಸ್ಟರ್ ಬೆಡ್ರೂಮ್, ವಾಸ್ಕಲೆಲ್ಲ ಟೀ ಕುಡ್ಡು. ವಾವ್, ಮನೆ ಅಂದರೆ ಮನೆ ಗೆಳೆಯರೆ. ನಿಮಗೆ ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕಾಸ್ಮೆಟಿಕಲ್ಲಿ ಇಟ್ಕೊಳ್ಳೋದಕ್ಕೆ ಡ್ರಾಯರು, ಒಂದು ಜಿ ಪ್ರೊಫೈಲರು, ವೆಂಟಿಲೇಷನ್ಗೆ 3x6 ಇರುವಂತಹ ಬಿಗ್ ವಿಂಡೋ, ವಾಲ್ಪೇಪರು, ಇಂಟೀರಿಯರ್ ವರ್ಕ್, ಫಾಲ್ಸ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು, POP ಎಲ್ಲ ಸಿಗುತ್ತೆ. ಕುಷನ್ ಹೆಡ್ ಬೋರ್ಡ್ ಎಲ್ಲ ಇದೆ. ಮೊಬೈಲ್ ಹೋಲ್ಡರು ಇಟ್ಕೋಬೋದು. ಸರಿನಾ? ಇದೊಂದು ಮಾಸ್ಟರ್ ಬೆಡ್ರೂಮ್ನ ಹೈಲೈಟು. ಹಾಗೆ ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬರ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ. ಒಂದು ಪುಟಾಣಿ TV ಕ್ಯಾಬಿನೆಟ್ಟು. ಈಗ ಎಲ್ಲರೂ ಕೊಡಬೇಕಲ್ವ ಅಂತ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಕಡೆಯಿಂದ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ಓಕೆ, ಬಾತ್ರೂಮ್ನ ತೋರಿಸ್ಕೊಡ್ತೀನಿ ಗೆಳೆಯರೆ. 2x4 ವೆಟ್ ಟೈಲ್ಸ್, ಟಾಪ್ ಟು ಬಾಟಮ್ ನಿಮಗೆ ಟೈಲ್ಸ್ ಸಿಗುತ್ತೆ. ಮ್ಯಾಟ್ ಫಿನಿಶಿಂಗು, ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು, ಆಪ್ಷನ್ಸ್ ಇದೆ. ಹಾಗೆ ಕಮೋಡ್ ಬಂದು ನಿಮಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್. ಸರಿನಾ? ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯಿತು. ಚಿಲ್ಡ್ರನ್ ಬೆಡ್ರೂಮು ಎಕ್ಸಾಕ್ಟ್ಲಿ ಇದರ ಆಪೋಸಿಟೇ ಇದೆ, ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ರೂಮ್ ಬಿಗ್ ಆಗಿದೆ ಗೆಳೆಯರೆ. ಇದೊಂದು ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ನಾನು ನಿಮಗೆ ಕಾಟ್ ತೋರಿಸೋಕ್ಕಿಂತ ಮುಂಚೆ 2 ಡೋರಲ್ಲಿ ಮಾಡಿಕೊಟ್ಟಿರುವಂತಹ ಇಂಟೀರಿಯರ್ ವಾರ್ಡ್ರೋಬರ್ ಸಿಗುತ್ತೆ. ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಕೆಳಗಡೆ ಡ್ರಾಯರು, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥ POP ಫಾಲ್ಸ್ ಸೀಲಿಂಗ್ ಸಿಗುತ್ತೆ. ಮತ್ತು ಇಲ್ಲಿ ಕಿಂಗ್ ಸೈಜಲ್ಲಿ ಕಾಟ್ನ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕು ಹಾಫ್ ಮೌನ್ ಶೇಪಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ನಿಮಗೆ ರಾಫ್ಟರ್ ಡಿಸೈನ್ ಮಾಡಿದ್ದಾರೆ. ಲುಕ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ವಾಲ್ಪೇಪರು. ಮೊಬೈಲ್ ಹೋಲ್ಡರ್ ಎಲ್ಲ ಇದೆ. ಚೆನ್ನಾಗಿದೆ ಗುರು. ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ ಮತ್ತು ಇಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿನೂ ಅಷ್ಟೇ ಮೇಂಟೆನೆನ್ಸ್ ಈಸಿ. ಈಗ ಗಾಳಿ ಬೆಳಕು ಬಂದರೆ ಇಲ್ಲಿ ಈಸಿ ಇರಬೇಕಲ್ವ ಮೇಂಟೆನೆನ್ಸು. ಹಾಗಾಗಿ ವಾಲ್ ಕ್ಲೈನಿಂಗೆಲ್ಲ ವೆಟ್ ಟೈಲ್ಸು, ಇಲ್ಲಿ ಲಪೋತ್ರ ಗ್ರಾನೈಟು, 12 mm ಟಫನ್ ಗ್ಲಾಸು, SS ರೇಲಿಂಗ್ಸು, ಫ್ಯಾನ್ಸಿ ಲೈಟು, PVC ಫಾಲ್ ಸೀಲಿಂಗ್. ದಿಸ್ ಈಸ್ ಬಾಲ್ಕನಿ. ಹಾಗೆ ಇದ್ರ ಪಕ್ಕದಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ಗೆ. ವಾಲ್ ಮೌಂಟ್ ಕಮೋಡು, 2x4 ವೆಟ್ ಟೈಲ್ಸ್, ಟಾಪ್ ಟು ಬಾಟಮು, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. 2 ಬೆಡ್ರೂಮ್ಗಳು ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ನೋಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ನಂದು. ಈ ಮನೆ ಏನಾದರೂ ನೋಡಲೇಬೇಕು ಅನ್ನೋ ಹಾಗಿದ್ದಲ್ಲಿ ನನ್ನ ನಂಬರ್ಗೆ ಈ ಮನೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ನೀವು ಬರೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿದರೆ ನಾನು ಬೀಗ ತೊಗೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಇದು ಗೆಳೆಯರೆ 3rd ಫ್ಲೋರು. ಲಿಫ್ಟ್ ನಮಗೆ ಇಲ್ಲಿವರೆಗೂ ಸಿಗುತ್ತೆ. ಲಿಫ್ಟಿನ ಲುಕ್ಕು ಕೂಡ ಒಂದು ಸಲ ತೋರಿಸ್ಬಿಡ್ತೀನಿ, ಅದು ಮೇಲೆ ಬರಲಿ. ಓಕೆ, ಆ 2 ಮಧ್ಯದಲ್ಲಿ ಸ್ಟೇರ್ಕೇಸ್. ಇಲ್ಲಿ 3rd ಬೆಡ್ರೂಮ್ ಇದೆ ಮತ್ತು ಮಲ್ಟಿಪರ್ಪಸ್ ರೂಮ್ ಕೂಡ ಒಂದಿದೆ. ಲಿಫ್ಟ್ ನಮಗೆ ಇಲ್ಲಿವರೆಗೂ ಬರುತ್ತೆ.
ಫುಲ್ ಕವರ್ ಮಾಡಿದ್ವಿ, ಲ್ಯಾಮಿನೇಷನ್ನು ಹಾಳಾಗಬಾರ್ದು ಅಂತ ಹೇಳಿ. ಇದೆಲ್ಲ ಎಸ್ ಆಗಿರುತ್ತೆ ನಿಮಗೆ. ಲಿಫ್ಟಿಂದು ಲುಕ್ ಈ ಥರ ಇರುತ್ತೆ. ಅದ್ರ ಪಕ್ಕದಲ್ಲಿ ಈಗ 3rd ಬೆಡ್ರೂಮ್ ಗೆಳೆಯರೇ ಇದು. ವಾವ್, ರೂಮ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ಹೆಡ್ ಬೋರ್ಡ್ ಇದೆ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಕಾಸ್ಮೆಟಿಕ್ ಸ್ಟೋರೇಜ್ಗೆಲ್ಲ ಡ್ರಾಯರು, ಮತ್ತು ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಕೂಲ್ POP ಫಾಲ್ ಸೀಲಿಂಗು, ಸೇಮ್ ಆ್ಯಸ್ ಇಟ್ ಈಸ್ TV ಕ್ಯಾಬಿನೆಟ್. ಏನು ಗೊತ್ತಾ, ಎಲ್ಲ ಸೇಮ್ ಇದೆ. ಇಂಟೀರಿಯರ್ ವರ್ಕ್ ಮಾತ್ರ, ಲ್ಯಾಮಿನೇಷನ್ ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಅಟ್ಯಾಚ್ ಆಗಿ ಬಾತ್ರೂಮು. ಸೇಮ್ ಅದೇ ಥರ ಬರುತ್ತೆ. ಡ್ರೈ ಆ್ಯಂಡ್ ವೆಂಟು ಮಾಸ್ಟರ್ ಬೆಡ್ರೂಮ್ಗಳಿಗೆ. ವಾಲ್ ಮೌಂಟ್ ಕಮೋಡು, ಜಾಗ ಫಿಟ್ಟಿಂಗ್ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಲೆವೆಲ್. ಮನೆ ತುಂಬ ಇಷ್ಟಪಡ್ತೀರಾ, ಡೈರೆಕ್ಟಾಗಿ ವಿಸಿಟಿಂಗ್ ಮಾಡಿದರೆ ಗೆಳೆಯರೆ. ಇದರ ಆಪೋಸಿಟ್ ಮಲ್ಟಿಪರ್ಪಸ್ ರೂಮು. ಮಲ್ಟಿಪರ್ಪಸ್ ರೂಮ್ಗೆ ನಿಮಗೆ ವುಡನ್ ಪ್ಯಾಟ್ರನಲ್ಲಿರುವಂತಹ ಆಂಟಿ ಸ್ಕಿಡ್ ಫ್ಲೋರಿಂಗ್ ಸಿಗುತ್ತೆ. ಇದನ್ನು ನಾವು ಹೋಮ್ ಥಿಯೇಟರು, ಜಿಮ್ಮು, ಚಿಕ್ಕ ಪಾರ್ಟಿ ಹಾಲು, ಯೋಗ ಹೇಗಾದರೂ ಮಾಡ್ಕೋಬಹುದು. ಇಲ್ಲಿ ಫಸ್ಟ್ ಆಪ್ಷನ್ ವಾಷಿಂಗ್ ಮಷಿನ್ ಪಾಯಿಂಟ್ ಮಾಡಿದ್ದೀವಿ. ಅದು ಬೇಡ ಅಂತಂದರೆ ನಿಮಗೆ ಹ್ಯಾಂಡ್ ವಾಶ್ ಇಲ್ಲಿ ಸಿಗುತ್ತೆ ಬೇಕಾದರೆ. ವೆಂಟಿಲೇಷನ್ಗೋಸ್ಕರ UPVC ಸ್ಲೈಡಿಂಗ್ ವಿಂಡೋ ವಿತ್ ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಇದೆ. ಹಾಗೆ ಮಸ್ಕಿಟೋ ಲೇಯರ್ ಕೂಡ ಅದರಲ್ಲಿದೆ. ಓಕೆ, ದಿಸ್ ಈಸ್ ಮಲ್ಟಿಪರ್ಪಸ್ ರೂಮ್. ಟೋಟಲ್ G+3 ಇರುವಂತಹ ರೂಮು. ರೈಟ್, ಈಗ ಟಾಪ್ ಫ್ಲೋರ್ ಕರ್ಕೊಂಡು ಹೋಗಿ ಈ ಮನೆಗೆ ಸರೌಂಡಿಂಗ್ ನಮಗೆ ಏನೇನು ಅನುಕೂಲ ಇದೆ ಅಂತ ತೋರಿಸ್ಕೊಡ್ತೀನಿ. ಆಯಿತಾ? ಇಲ್ಲಿ ಸ್ಕೈಲೈಟ್ ಇದೆ, ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ ವಿತ್ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು. ಸ್ಟೇರ್ ಕೇಸ್ ಹೋಗೋದಕ್ಕೆ MS ಗೇಟ್ ಇದೆ. SS ರೈಲಿಂಗ್ಸ್ ಇಲ್ಲಿ ಎಂಡ್ ಆಗುತ್ತೆ. ಇಟಾಲಿಯನ್ ಮಾರ್ಬಲ್ ಸ್ಟೇರ್ ಕೇಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಓಪನ್ ಮಾಡ್ತಾ ಇದ್ದಂಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಗೆಳೆಯರೆ, ಇದೊಂದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಇಲ್ಲಿ ಒಂದು ಗೇಟ್ ಬರುತ್ತೆ, ಕ್ಲೋಸ್ ಆಗುತ್ತೆ. ಹಾಗೆ ಎಡಭಾಗಕ್ಕೆ ಬಂದರೆ ಓಪನ್ ಟೆರೆಸ್. ಈ ಕಡೆ ಅರ್ಧ ಪೋರ್ಷನ್ನು, ಆ ಕಡೆ ಅರ್ಧ ಪೋರ್ಷನ್ನು ಇರುತ್ತೆ. ಸರಿನಾ? ಇದು ಲಿಫ್ಟ್ ಮೇಂಟೆನೆನ್ಸು. 4.5 ಅಡಿ ಹೈಟಾಗಿ ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ಮಕ್ಕಳೆಲ್ಲ ಈಸಿಯಾಗಿ ಓಡಾಡ್ಬೋದು. ನೋಡಿ, ಇದೆ 80 ಫೀಟ್ ರೋಡು. ಇದು 80 ಫೀಟ್ ರೋಡ್. ಅದು ಸ್ವಿಮ್ಮಿಂಗ್ ಫೂಲ್. ಅದು ಇದು 80 ಫೀಟ್ ರೋಡು. ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು, ಅಪಾರ್ಟ್ಮೆಂಟು, ಫಾಲ್ಕನ್ ಸಿಟಿ. ಇಲ್ಲಿ HM, ಇದು HM ಮೋಡ್ ಸಿಟಿ. ಇದು ಗುಡ್, ಚೆನ್ನಾಗಿದೆ ಗುರು. ದಯಾನಂದ ಸಾಗರ ಸ್ಕೂಲು, ಲ್ಯಾಂಡ್ಮಾರ್ಕು. ಇದು ಒಂದು ಕಡೆ ಆಯಿತು ಈ ಮನೆದು. ಈಗ ಆ ಕಡೆ ತೋರಿಸ್ತೀನಿ. ಈ ಕಡೆ ಹಾಫ್ ಪೋರ್ಷನಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ. ಫಸ್ಟು ಹೆಡ್ ಇದೆ, ಗಾಳಿ ತುಂಬ ಇದೆ. ಹೆಡ್ ರೂಮ್ ಇದೆ, 1000 ಲೀಟರ್ ಸಿಂಟೆಕ್ಸ್ ಮೇಲೆ ಸಿಗುತ್ತೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟು, ಮೇಲ್ಗಡೆ ಇನ್ಲೆಟು. ಒಂದು ಗೇಟ್ ಹಾಕೊಂಡ್ಬಿಟ್ರೆ ಇದು ಕೂಡ ಒಂದು ರೂಮು. ಗುಡ್, ಆಯಿತಾ? ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಆಯಿತು. ಈಗ ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ.
ಆಂಜನಾಪುರ 10 ಬ್ಲಾಕು ಬ್ಯಾಂಗ್ಳೂರು, 20/30 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, ಲಿಫ್ಟ್ ಇರುವಂಥ ಮನೆ, G+3. ಆಸ್ಕಿಂಗ್ ಪ್ರೈಸು 2 CR 10 lakhs, 2,10,00,000 ಕೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಬನ್ನಿ ಮನೆಯನ್ನು ನೋಡಿ ಮಾತಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.